ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶುಭೋದಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ತುಂಬ ಲೇಟ್ ಆಗಿಬಿಟ್ಟಿದೆ. ಆಫೀಸ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ, ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಪ್ಯಾಕಿಂಗ್ ಯಾಕೆ ಅಂತ ಅನ್ಕೋತೀರಾ? ಆ್ಯಕ್ಚುಲಿ ನಾವು ಲಾಂಗ್ ಟೈಮಿಂದ ನಿಮಗೆ ಹೇಳ್ತಾ ಇದ್ದೆ, ಒಂದು ವೆಕೇಷನ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ವೆಕೇಷನ್ ಎಲ್ಲಿಗೆ ಅಂತಂದರೆ ದುಬೈ ಹೋಗ್ತಾ ಇದ್ದೀವಿ. ಅದು ನಾಳೆ. ಅದಕ್ಕೋಸ್ಕರ ಇವತ್ತು ನೈಟು ಆಲ್ಮೋಸ್ಟ್ ಟೈಮ್ 11:30 ಆಗೋಗಿದೆ. ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ. ಈ ಪ್ಯಾಕಿಂಗ್ ಜೊತೆ ನಾನು ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು, ನಿಮಗೂ ಈ ವಿಡಿಯೋ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಾವು ಲಗೇಜ್ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ, ಟ್ರಾಲಿ ಎಲ್ಲ. ಸೊ ಈಗ ಮೇಲಿಂದ ಇದನ್ನೆಲ್ಲ ತಕ್ಕೋಬೇಕು ಕೆಳಗಡೆ. ಸೊ ಇರೋ ಟ್ರಾಲಿಗಳು ಸಾಕಾಗಲ್ಲ. ನೋಡಿ ಎಷ್ಟು ಮೆಸ್ ಇದೆ ಅಂತಂದರೆ, ಎಲ್ಲ ತುಂಬಿ ಇಲ್ಲ ಎಳ್ಕೊಂಡ್ಬಿಟ್ಟಿದ್ದೀನಿ. ಯಾವುದನ್ನ ಹೆಂಗೆ ಜೋಡಿಸೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮೇಲ್ಗಡೆ ಇದ್ದಿದ್ದು ಲಗೇಜ್ ಎಲ್ಲ ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಫುಲ್ ಮೆಸ್ ಆಗೋಗಿದೆ. ಈಗ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಬೇಕು. ಇಷ್ಟೆಲ್ಲ ಪ್ಯಾಕ್ ಮಾಡಿದ್ರು ಮುಗಿಯಲ್ಲ. ಒಂದು ರಾಶಿ ಲಗೇಜ್ ಇದೆ, ಗೊತ್ತಿಲ್ಲ ಎಷ್ಟು ಪ್ಯಾಕ್ ಮಾಡ್ತೀವಿ ಅಂತ. ಆಲ್ಮೋಸ್ಟ್ 4 ಟ್ರಾಲಿ ಆಗುತ್ತೆ. ಬಟ್ಟೆ ತೊಗೊಂಡು ಬಂದು ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಅವ್ರದ್ದು ಪ್ಯಾಕ್ ಮಾಡಬೇಕು. ಅವರಿಬ್ರಿಗೂ ಚಿಕ್ಕದು ಟ್ರಾಲೀಸೇ ಸಾಕಾಗ್ಬಿಡುತ್ತೆ. ಬಟ್ ನನಗೆ ಮತ್ತು ಅಮ್ಮಂಗೆ ದೊಡ್ಡ ಟ್ರಾಲಿ ಬೇಕು. ಅಮ್ಮಂಗಂತೂ ಜಾಸ್ತಿನೇ ಬೇಕು, ಯಾಕಂದರೆ ಸೀರೆ ಎಲ್ಲ ಇದೆ. ಸೊ ಇದು ಯುಗುದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಒಂದು ಸ್ವಲ್ಪನೇ ಇರೋದು 10 ಡೇಸಿಗೆ. ನಾನು ಈ ಥರ ರೋಲ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀನಿ. ಈ ಥರ ಮಾಡಿದ್ರೆ ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ ನಮಗೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ಕಂಪ್ಲೀಟ್ ಫೋಲ್ಡ್ ಮಾಡಿ ಇಟ್ಟರೆ ಕಂಪ್ಲೀಟ್ ಟ್ರಾಲಿ ಆಕ್ಯುಪೈ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಹೆಲ್ಪ್ಫುಲ್ಲು, ಈಸಿ ಕೂಡ ಇರುತ್ತೆ ನಿಮಗೆ. ಫುಲ್ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ. ಪ್ಯಾಕಿಂಗ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇನ್ನು ಒಂದು ಟ್ರಾಲಿ ಮಾತ್ರ ಓಪನ್ ಆಗಿ ಹಾಗೆ ಇಟ್ಟಿದ್ದೀನಿ. ಅದರೊಳಗಡೆ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಅದನ್ನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಫೈನಲಿ ನನ್ನ ವರ್ಕ್ ಎಲ್ಲ ಮುಗೀತು. ಸೊ ಬೆಳಗ್ಗೆ ಎದ್ದೇಳಬೇಕು. ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸ ನೋಡಬೇಕು. ಟೈಮ್ ಆಲ್ಮೋಸ್ಟ್ 1:30 ಆಗ್ತಾ ಬಂತು. ಇವಾಗ ನಮ್ಮದೆಲ್ಲ ಕೆಲಸ ಮುಗೀತು. ಈಗ ಹೋಗಿ ಮಲಗಬೇಕು. ಗುಡ್ ನೈಟ್, ಸಿ ಯು ಇನ್ ದ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹೊರಡಬೇಕು ಅಂತಲೇ ನಾನು ದೋಸೆ ಹಿಟ್ಟು ಹಿಂದಿನ ದಿನವೇ ರುಬ್ಬಿಟ್ಟು, ದೋಸೆ ಆದರೆ ಬೆಟರ್ ಆಪ್ಷನ್ ಅಂತ ಹೇಳಿ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೀನಿ. ಸೊ ಇದಾದರೆ ಬೇಗ ಬೇಗ ಹಾಕ್ಕೊಂಡು ಬೇಗ ತಿನ್ಕೊಳ್ಳು ಕೂಡ ಹೌದು. ಮಧ್ಯಾಹ್ನ ಕೂಡ ಇದು ಆಗುತ್ತೆ ನಮಗೆ. ಸ್ನ್ಯಾಕ್ಸ್ ಮತ್ತು ಲಂಚ್ ಪ್ಯಾಕಿಂಗ್ ಕೂಡ ಮುಗ್ದಿದೆ. ನಾವು ಹೆಂಗಿದ್ರು ವೆಕೇಷನ್ ಹೋಗ್ತಿರೋದ್ರಿಂದ ಈ ಹೂ ಎಲ್ಲ ಬರೋ ಅಷ್ಟೊತ್ತಿಗೆ ಬಾಡೋಗ್ಬಿಟ್ಟಿರುತ್ತೆ. ನಾನು ಯೂಶ್ವಲಿ ಜಾಸ್ತಿ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಮುಂಚೆನೇ. ಒಂದು 15 ಡೇಸ್ 20 ಡೇಸ್ಗೆ ಆಗೋಷ್ಟು ಫ್ರಿಡ್ಜಲ್ಲಿ ತುಂಬ ಫ್ರೆಶ್ಶಾಗೇ ಇರುತ್ತೆ. ನೀಟಾಗಿ ಪ್ಯಾಕ್ ಮಾಡಿಕೊಂಡು ಪ್ಲಾಸ್ಟಿಕ್ ಬಾಕ್ಸು ಏಟೆಡ್ ಕಂಟೈನರೆಲ್ಲ ಹಾಕಿಟ್ಕೊಂಡ್ರೆ ತುಂಬ ನೀಟಾಗೇ ಇರುತ್ತೆ. ಸೊ ಅದನ್ನೆಲ್ಲ ಕಟ್ಬಿಟ್ಟು ಹಾರ ಥರ ಪೋಣಿಸ್ತಿದ್ದೀನಿ. ಆಚೆಗಡೆ ಬಾಗಿಲಿಗೆ ಏನಾದರೂ ಹಾಕೋಗ್ಬಿಟ್ರೆ ಆಯಿತು. ಆ್ಯಂಡ್ ನಾವು ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿರೋದೂ ಇಲ್ಲ. ಸೊ ಈ ಸತಿ ಸಂಕ್ರಾಂತಿನ ಹಬ್ಬ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಇವತ್ತೇನೆ ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಎಳ್ಳು ಬೆಲ್ಲ ಕೂಡ ಎಡೆಗೆ ಇಟ್ಬಿಟ್ಟು ಹೋಗಬೇಕು ಅಂತ ಪೂಜೆಗೆ ಹೂವೆಲ್ಲ ಕಟ್ಕೋತಾ ಇದ್ದೀನಿ. ಪೂಜೆಗೆ ಹೂವು ರೆಡಿ ಆಯಿತು.
ಸ್ನಾನ, ಪೂಜೆ ಮತ್ತು ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸಿ ರಾಘು ಹೋಗಿ ಯುಗುನ ಕರ್ಕೊಂಡು ಬಂದರು. ಬೇರೆ ಮನೆ ಕ್ಲೀನಿಂಗ್ ಕೆಲ್ಸದ ಜೊತೆಗೆ ಯುಗುನು ಕೂಡ ರೆಡಿ ಮಾಡಿದ್ವಿ. ಪ್ಯಾಕಿಂಗ್ ಎಲ್ಲ ಹಿಂದಿನ ದಿನನೇ ಆಗೋಗಿತ್ತು. ಸೊ, ನೋ ಪ್ಯಾಕಿಂಗ್ ವರೀಸ್ ನಮ್ಗೆ ಅಷ್ಟಿರಲಿಲ್ಲ. ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮದು ಶೆಡ್ಯೂಲ್ ಟೈಮ್ ಆಗೇ ಹೋಯಿತು. ಅದಾದಮೇಲೆ ನಾವು ಕ್ಯಾಬ್ ಕೂಡ ಬುಕ್ ಮಾಡಿಕೊಂಡು ಹೊರಟ್ವಿ. ಯೂಶ್ವಲಿ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಎಲ್ಲ 2 ಟು 2.5 ಅವರ್ ಬಿಫೋರ್ ಇರಬೇಕು. ಬಟ್ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಏನಕ್ಕಂತಂದರೆ ಟರ್ಮಿನಲ್ 2 ಆಗಿದ್ದರಿಂದ ನಮಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಆ್ಯಂಡ್ ಅದನ್ನು ಎಕ್ಸ್ಪ್ಲೋರ್ ಕೂಡ ಮಾಡೋಣ, ಸ್ವಲ್ಪ ಹೊತ್ತು ಆರಾಮಾಗಿ ಓಡಾಡ್ಕೊಂಡು ಹೋಗೋಣ ಅದರೊಳಗಡೆ ಅನ್ನೋದಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ನಮ್ಮ ಗುಡ್ ಲಕ್ ಅಂತ ಅಂದರೆ ನಾವು ಹೊರಟಿದ್ದು ಆಫ್ಟರ್ನೂನ್ ಆಗಿದ್ದರಿಂದ ರೋಡ್ ಕೂಡ ಕಂಪ್ಲೀಟ್ ಖಾಲಿ ಇತ್ತು, ಎಲ್ಲೂ ರಶ್ ಕೂಡ ಇರಲಿಲ್ಲ. ಬಟ್ ನಾವು ಹೋಗುವಾಗ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದರೆ ಕ್ಯಾಬ್ ಡ್ರೈವರು ಯೂಶ್ವಲಾಗಿ ಬುಕ್ ಮಾಡೋ ಥರನೇ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಈ ಡ್ರೈವರ್ ನಮಗೆ ಸಿಕ್ಕಿದ. ಹಾರಿಬಲ್ ಡ್ರೈವಿಂಗು, ಅವ್ನು ಹೆಂಗೆ ಬೇಕು ಹಂಗೆ ಹೋಗ್ತಾ ಇದ್ದ. ಆ್ಯಂಡ್ ಕಾರ್ ಕೂಡ ತುಂಬ ಗಲೀಜಾಗಿ ಇಟ್ಕೊಂಡಿದ್ರು. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಮಗಾಗಿದ್ದು. ಟ್ರಾಫಿಕ್ ಇಲ್ಲದೆ ಇದ್ದಿದ್ದರಿಂದ ನಾವು ಸ್ವಲ್ಪ ಬೇಗನೆ ಹೋದ್ವಿ. ಇವು ಮಾತ್ರ ಹೋಗ್ತಾ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳ್ತಾನೆ ಇದ್ದ. ಅವನಿಗೆ ಫಸ್ಟ್ ಟೈಮ್ ಏರ್ಪೋರ್ಟು ಆ್ಯಂಡ್ ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದರಿಂದ ಅವ್ನಿಗೊಂಥರ ಕ್ಯೂರಿಯಾಸಿಟಿ ಇತ್ತು. ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾನೆ ಇದ್ದ. ಅದಕ್ಕೆ ರಾಘು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ದರು. ನಾವು ಏರ್ಪೋರ್ಟ್ ರೀಚ್ ಆಗೋ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಏರ್ಪೋರ್ಟ್ ಹತ್ರ ಬಂದಿದ್ದ. ಟರ್ಮಿನಲ್ 2 ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದರೆ ಆ ಗ್ರೀನರೀಸು ಅದೆಲ್ಲ ನಾನು ಎಲ್ಲರೂ ಹೇಳಿದ್ದನ್ನು ಕೇಳಿದ್ದೆ. ಬಟ್ ಒಂದು ಸರ್ತಿನೂ ಹೋಗಿರಲಿಲ್ಲ ಈವರೆಗೂ. ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸು ಟರ್ಮಿನಲ್ 2. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು, ಸಿಕ್ಕಾಪಟ್ಟೆ ಗ್ರೀನರೀಸು, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ತುಂಬ ಚೆನ್ನಾಗಿದೆ, ವಿಡಿಯೋ ಎಲ್ಲ ಮಾಡಿದ್ದೀನಿ, ನಿಮಗೂ ಕೂಡ ಹಾಕ್ತೀನಿ. ನಾವು ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈ ಎಮಿರೇಟ್ಸ್ ಫ್ಲೈಟಲ್ಲಿ. ನಮ್ಮದು ಬ್ಯಾಗೇಜ್ ಎಲ್ಲ ಕೊಟ್ಬಿಟ್ಟು ನಮ್ಮ ವೆಬ್ ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಏರ್ಪೋರ್ಟಲ್ಲಿ ಸುತ್ತಾಡೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ದುಬೈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು 6 ಮಂತ್ಸ್ ಬಿಫೋರೇನೆ. ಯಾವತ್ತು ಹೋಗಬೇಕು ಮತ್ತು ಎಷ್ಟು ದಿನ ಸ್ಟೇ ಮಾಡಬೇಕು ಮತ್ತು ಯಾವತ್ತು ವಾಪಸ್ ಬರಬೇಕು ಅಂತ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ಥರ ನಾವು ಟಿಕೆಟೆಲ್ಲ ಬುಕ್ ಮಾಡಿದ್ದು 3 ಮಂತ್ಸ್ ಬಿಫೋರು. ಸೊ ಹಾಗಾಗಿ ನಮ್ಮದು ಯಾವುದೂ ರಶ್ಶು ಮತ್ತು ಹರಿ ಆಗಲಿಲ್ಲ. ನಾವು ಹೋಗೋಕ್ಕೂ ಮುಂಚೆ ತುಂಬ ನಾವು ಎನ್ಕ್ವೈರಿ ಮಾಡ್ಕೊಂಡಿದ್ವಿ, ಅಲ್ಲಿನ ವೆದರ್ ಹೆಂಗಿರುತ್ತೆ ಮತ್ತು ಅಲ್ಲಿ ಯಾವ ಟೈಮಲ್ಲಿ ಹೋದರೆ ಬೆಟರು, ಈ ರೀತಿ ಎಲ್ಲ ನಾವು ತುಂಬ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ನಮಗೆ ಗೊತ್ತಿರೋರ ಕಡೆ ಆಗಲಿ ಮತ್ತು ನಾವು ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡೋದಾಗಲಿ ಇದೆಲ್ಲ ಮುಂಚೆನೇ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ವಿ. ನಾವು ಯಾವುದೇ ಥರದ ಪ್ಯಾಕೇಜಲ್ಲಿ ಹೋಗ್ತಾ ಇಲ್ಲ, ನಾವೇ ಓನ್ ಟ್ರಾವೆಲ್ ಮಾಡ್ತಾ ಇರೋದು. ಯುಗು ಸ್ಕೂಲಿಂದ ಬಂದಮೇಲೆ ಊಟ ಕೂಡ ಮಾಡಿರಲಿಲ್ಲ. ಸೊ ದೋಸೆನ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ಅಲ್ಲೇ ಕೂತು ಊಟ ಕೂಡ ಮುಗಿಸ್ಕೊಂಡ. ಇದಾದಮೇಲೆ ನಮ್ಮ ಬೋರ್ಡಿಂಗ್ ಕೂಡ ಸ್ಟಾರ್ಟ್ ಆಯಿತು. ನೀವು ಯಾರಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ ಬೆಟರು ನೀವು ಲಾಸ್ಟ್ ಮಿನಿಟಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಿಮಗೆ ರೇಟ್ಸು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಆ್ಯಂಡ್ ನಾವು ಕೂಡ ಫ್ಲೈಟ್ ಬೋರ್ಡ್ ಆದ್ವಿ. ಸೊ ಆ್ಯಕ್ಚುಲಿ ಫ್ಲೈ ಎಮಿರೇಟ್ಸ್ ಅಂದರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳಗಡೆ, ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅದ್ರ ಜೊತೆಗೆ ನಾವು ಹೋಗೋ ಅಷ್ಟೊತ್ತಿಗೆ ನೈಟ್ ಕೂಡ ಆಯಿತು. ನಮಗೆ ಫ್ಲೈಟಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಥರ ಅನ್ನಿಸ್ತು. ಫ್ಲೈ ಎಮಿರೇಟ್ಸಲ್ಲಿ ತುಂಬ ಚೆನ್ನಾಗಿತ್ತು. ನಮಗೆ ಅಂತಲೇ ಸಪ್ರೇಟು ಬೆಡ್ಶೀಟ್ ಕೊಡ್ತಾರೆ, ಜೊತೆಗೆ ಸಪ್ರೇಟ್ ಹೆಡ್ಫೋನ್ಸ್ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ನಾವು ಬೋರ್ಡಿಂಗ್ ಆಗಿದ ತಕ್ಷಣ ನಮಗೆ ಸ್ವಲ್ಪ ಹೊತ್ತಲ್ಲೇ ಟೇಕಾಫ್ ಕೂಡ ಆಯಿತು. ಅದಾದಮೇಲೆ ನಮಗೆ ನೈಟ್ ಡಿನ್ನರ್ ಕೂಡ ಕೊಟ್ಟರು. ಇದರಲ್ಲಿ ಒಂದು ಬೆಸ್ಟ್ ಏನಂದರೆ ಕಿಡ್ಸ್ಗೆ ಸಪ್ರೇಟ್ ಕೊಡ್ತಾರೆ, ಸ್ವಲ್ಪ ಖಾರ ಎಲ್ಲ ಕಡಿಮೆ ಇರುತ್ತೆ ಆ್ಯಂಡ್ ನಮಗೆ ಕೂಡ ಸಪ್ರೇಟ್ ಇರುತ್ತೆ. ಊಟ ಕೂಡ ಚೆನ್ನಾಗಿತ್ತು. ಬಟ್ ಏನಂದರೆ AC ತುಂಬ ಇದ್ದಿದ್ದರಿಂದ ಊಟ ಬೇಗ ತಣ್ಣಗಾಗ್ಬಿಡುತ್ತೆ, ಕೊಟ್ಟಿದ ತಕ್ಷಣ ಬೇಗ ಬೇಗ ತಿನ್ಕೊಂಡ್ಬಿಡ್ಬೇಕು.
ಎಲ್ಲರ ಸೀಟಿಗೂ ಮುಂದೆ ಒಂದು ಡಿಸ್ಪ್ಲೇ ಕೂಡ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ದು ನಮಗೆ ಮ್ಯೂಸಿಕ್ಕು, ಕೆಲವೊಂದಷ್ಟು ಮೂವೀಸು ಮತ್ತು ಕಿಡ್ಸ್‌ದು ಇದೆಲ್ಲ ಇರುತ್ತೆ. ಸೊ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿತ್ತು. ನಾವು ಯುಗಾಂತ್ ಕೂಡ ಸ್ವಲ್ಪ ಹೊತ್ತು ಗೇಮ್ ಆಡ್ದ, ಒಂದಷ್ಟು ಮೂವೀಸ್‌ನ ನೋಡ್ತಾ ಇದ್ದ, ನಾವು ಒಂದಷ್ಟೆಲ್ಲ ಸಾಂಗ್ಸ್ ಕೇಳ್ತಾ ಇದ್ವಿ. ಅಷ್ಟೊತ್ತಿಗೆ ಫೈನಲಿ ನಾವು ದುಬೈನ ರೀಚ್ ಆದ್ವಿ. ಇನ್ ಟೈಮಲ್ಲೇ ಫ್ಲೈಟ್ ಕೂಡ ಲ್ಯಾಂಡ್ ಆಯಿತು. ಫ್ಲೈಟ್ ಲ್ಯಾಂಡ್ ಆಗಿದ್ದು ಟರ್ಮಿನಲ್ 1ನಲ್ಲಿ. ನಮ್ಮದು ಬ್ಯಾಗೇಜ್ ಕಲೆಕ್ಷನ್ನು ಮತ್ತು ಇಮಿಗ್ರೇಷನ್ ಎಲ್ಲ ಇದ್ದಿದ್ದು ಟರ್ಮಿನಲ್ 3ನಲ್ಲಿ. ಅದಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಇತ್ತು. ಸೊ ನಾವು ಮೆಟ್ರೋದಲ್ಲೇನೆ ಟರ್ಮಿನಲ್ 3ಗೆ ಹೋಗಬೇಕಿತ್ತು. ಟರ್ಮಿನಲ್ 3 ರೀಚ್ ಆದಮೇಲೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು, ಆ್ಯಕ್ಚುಲಿ ಇಮಿಗ್ರೇಷನ್ನಲ್ಲಿ ಸಿಮ್ ಕೂಡ ಕೊಡ್ತಾರೆ, ಅದು ಫ್ರೀ ಸಿಮ್ಮು. ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು, ನಮ್ಮ ಬ್ಯಾಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಫೈನಲಿ ವಿ ರೀಚ್ ದುಬೈ. ಈಗ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಕ್ಯಾಬ್ ಬುಕ್ ಆಗಿದೆ. ಇವಾಗ ಟೈಮ್ ಬಂದು ಇಂಡಿಯನ್ ಟೈಮ್ 1:30, ದುಬೈ ಟೈಮು 12 o'clock. ಸೊ ಇನ್ನೇನು ಕ್ಯಾಬ್ ಬಂದರೆ ನಾವು ಹೋಟೆಲ್ ರೀಚ್ ಆಗ್ತೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಹಿಂದಿನ ದಿನ ಕೂಡ ನಿದ್ದೆಗೆಟ್ಟಿದ್ವಿ, ಪ್ಯಾಕಿಂಗ್ ಅದು ಇದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಕೂಡ ಲೇಟಾಗಿ ರೀಚ್ ಆದ್ವಿ. ಸೊ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡಬೇಕು. ಎಷ್ಟು ಕ್ಯಾಬ್ ಬರ್ತಾ ಇದೆ ನೋಡಿ, ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ. ನೈಟು ಹಗಲು ಏರ್ಪೋರ್ಟ್ ಅಂದರೆ ಓಡಾಡ್ತಾನೆ ಇರ್ತಾರೆ. ಇಟ್ಸ್ ಬ್ಯೂಟಿಫುಲ್. ಏನು ರಾಘು? ಏರ್ಪೋರ್ಟ್ ಎಷ್ಟು ದೊಡ್ಡದಾಗಿತ್ತೋ ಅದೇ ಥರ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ದೊಡ್ಡದಾಗಿತ್ತು. ಅಲ್ಲಿ ಕೂಡ ಸೇಮ್ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಕ್ಯಾಬ್ಸ್ ಎಲ್ಲ ಸಿಗುತ್ತೆ ಅದೇ ಥರ ಅಲ್ಲಿ ಊಬರ್ ಇದೆ ಆ್ಯಂಡ್ ಕರೀಮ್ ಅಂತ ಕೂಡ ಇದೆ. ಕರೀಮ್ ಲಿಟಲ್ ಬಿಟ್ ಚೀಪರು ಕಂಪೇರ್ ಟು ಊಬರು. ಊಬರ್ ಇಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಅಂತ ಹೇಳ್ಬೋದು. ನಾವು ಕೂಡ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋಟೆಲ್ ಕಡೆ ಹೊರಟ್ವಿ. ಹೋಟೆಲ್ ರೂಮ್ ಕೂಡ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ, ನಮಗೆ ಯಾವ ಥರ ಬೇಕು ಆ ಥರ. ಆ್ಯಂಡ್ ಕ್ಯಾಬ್ನ ನೀವು ನೋಡ್ಬೋದು, ನಮ್ಮ ಕಡೆ ಎಲ್ಲ ರೈಟ್ ಸೈಡ್ ಡ್ರೈವಿಂಗ್ ಇರುತ್ತೆ, ಬಟ್ ಆ ಕಡೆ ಎಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗು. ನಮಗೆ ಆ್ಯಕ್ಚುಲಿ ಕನ್ಫ್ಯೂಷನ್ ಅನ್ನಿಸ್ತಾ ಇತ್ತು ಯಾವ ಸೈಡ್ ಕೂತ್ಕೋಬೇಕು ಅನ್ನೋದು. ನಾವು ಬುಕ್ ಮಾಡಿದ್ದು ದುಬೈಯಲ್ಲಿ ಡೈರಾ ಸಿಟಿ ಸೆಂಟರ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಏರ್ಪೋರ್ಟ್ಗೆ ತುಂಬ ನಿಯರೇ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ಮಿಡ್‌ನೈಟ್ ಆಗಿದ್ದರಿಂದ ಟ್ರಾಫಿಕ್ ಕೂಡ ತುಂಬ ಕಡಿಮೆ ಇತ್ತು. ಸೊ ಹಾಗಾಗಿ ವಿತಿನ್ 10 ಮಿನಿಟ್ಸ್ ಒಳಗಡೆ ನಾವು ನಮ್ಮ ಹೋಟೆಲ್ನ ರೀಚ್ ಆದ್ವಿ. ಲಗೇಜ್ ಎಲ್ಲ ತಗೊಂಡು ನಾವು ಹೋಟೆಲ್ ಚೆಕ್ ಇನ್ ಆದ್ವಿ. ರಾಘು ಕೂಡ ರೂಮ್ ಕೀಸ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋದರು. ಅಷ್ಟೊತ್ತಿಗೆ ನಾವು ಆರಾಮಾಗಿ ಕೂತಿರೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಕೂತಿದ್ವಿ. ರೂಮ್ ಕೀ ಕಲೆಕ್ಟ್ ಮಾಡಿಕೊಂಡು ನಾವು ರೂಮ್ ಚೆಕ್ ಇನ್ ಕೂಡ ಆದ್ವಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ನೀವು ನನ್ನ ಎಲ್ಲ ವೀಡಿಯೋಸ್ನ ಕೂಡ ನೋಡ್ಬೋದು. ಇವಾಗ ರೂಮ್ ರೀಚ್ ಆದ್ವಿ. ಎಲ್ಲರೂ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ, ಮಲಗಬೇಕು. ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆಯಿಂದ ನನ್ನ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ. ದುಬೈ ಕಂಪ್ಲೀಟ್ ಟ್ರಿಪ್ ವ್ಲಾಗ್ ನಿಮಗೆ ಬರುತ್ತೆ. ಸಿ ಯು.